ಹಲೋ, ವೆಲ್ಕಮ್ ಟು ಫುಡ್ ಫಾರೆಸ್ಟ್. ಇವತ್ತು ಎಂತ ಮಾಡ್ತಿದ್ದೆ ಗೊತ್ತಿದ್ದ? ಈ ಬಜ್ಜಿ ಮಾಡೋ ಮೆಣಸಲ್ಲಿ ಸಾಂಬಾರು ಮಾಡ್ತಿದ್ದೆ. ದಿನಾ ಒಂದೇ ಥರದ ಹುಳಿ ಊಟ ಮಾಡಿ ಬೇಜಾರು ಬಂದ್ಕೊಂಡಿದ್ರೆ ಈ ಸಾಂಬಾರು ಅನ್ಸಿ ಟ್ರೈ ಮಾಡಿ ನೋಡಿ. ಎಷ್ಟು ಚಲೋ ಆಗ್ತು ಗೊತ್ತಿದ್ದ? ನಮ್ಮಲ್ಲಂತೂ ಹಿಟ್ಟಾಗೋಯ್ತು. ರಾಶಿ ಈಸಿ ಇದ್ದು ಈ ಚಿಲ್ಲಿನ ಹಿಂಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಇದಂತ ಜಾಸ್ತಿ ಖಾರ ಇರ್ತಿಲ್ಲ. ಇದಕ್ಕಿಂತ ಹುಳಿ ಮಾಡ್ದಂಗೆ ಸಾಂಬಾರು ಹುರ್ಕೊಳ್ಳೋಲ್ಲ ಇಲ್ಲೇ. ಆದ್ರೆ ಒಂದು ಸಣ್ಣ ಕಲಿಸಿದ್ದು ಎಂಥದ್ದು ಅಂದರೆ 1 ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನು ಮೆಣಸಿನಕಾಳು, ಒಂದೊಂಚೂರು ಮೆಂತ್ಯಕಾಳು ಹಾಕಿ ಹಿಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಯ್ತು. ಈಗ ಮಿಕ್ಸರ್ ಜಾರಲ್ಲಿ 1 ಕಪ್ ಕಾಯಿ ಸುಳ್ಳಿ ಹಾಕತ್ತಿದ್ದೆ. ನಾನು ಫ್ರೋಝನ್ ಕಾಯಿ ಸುಳ್ಳಿ ತಗೊಳೋದು, ಅದನ್ನು ಮೈಕ್ರೋವೇವ್ ಮಾಡಿದ್ದೆ, ಅದಕ್ಕೆ ಹೊಗೆ ಬರ್ತಾಯಿದ್ದು. 2 ಗ್ರೀನ್ ಚಿಲ್ಲಿ ಹಾಕತ್ತಿದ್ದೆ. ಹಿಂಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಂಬಿಡಲೆ. ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಹಾಕ್ತಾಯಿದ್ದೆ. ಎಲ್ಲದನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ಚಲೋ ಮಾಡಿ ಬೀಸ್ಕೊಂಡ್ರತ್ತು. ನೋಡಿ ಹಿಂಗೆ ಅದರ ಹತ್ತದು. ಈ ಒಂದು ತಪ್ಪಲೆಯಲ್ಲಿ 1 ಸ್ಪೂನ್ ತೆಂಗಿನೆಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಒಂಚೂರು 7-8 ಕಾಳು ಮೆಂತೆ, ಒಂಚೂರು ಇಂಗು, ಒಂಚೂರು ಕರಿಬೇವಿನ ಸೊಪ್ಪು, ಕಟ್ ಮಾಡ್ಕೊಂಡು ಮೆಣಸನ್ನು ಹಾಕ್ತಾಯಿದ್ದೆ. ಒಂಚೂರು ಅರಿಶಿನ ಹಾಕೋ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೆ. ಈಗ ಚಲೋವ. ಈಗ 1 ನೆಲ್ಲಿಕಾಯಿ ಅಷ್ಟು ದೊಡ್ಡ ಹುಳ್ಸೆಹಣ್ಣು ತಗೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ತಾಯಿದ್ದೆ. ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಟ್ಕೊತ್ತೆ. ಹಿಂಗೆ 1-2 ಮಿನಿಟ್ ಬಿಟ್ಟು ಮುಚ್ಚಲು ತೆಗಿತ್ತೆ. ಆ ಹುಳ್ಸೆಣ್ಣೆಲ್ಲವ ಚಲೋ ಮೆಣಸಿಗೆ ಹಿಡ್ಕೊಂಡಿರ್ತು. ಈ ಹೋಳೆಲ್ಲ ಒಂದು ಹಾಫ್ ಬೆಂದು ಈಗ ಗ್ರೈಂಡ್ ಮಾಡ್ಕೊಳ್ಳೋದನ್ನು ಹಾಕ್ತಾಯಿದ್ದೆ. ಒಂದು ಕಪ್ ಕುಕ್ ಮಾಡ್ಕೊಂಡು ತೊಗರಿಬೇಳೆ ಹಾಕ್ತಾಯಿದ್ದೆ. ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ. ಎಲ್ಲ ಹುಳಿಗೆ ಹಾಕುವಂಗೆ ಒಂಚೂರು ಬೆಲ್ಲ ಹಾಕ್ತಾಯಿದ್ದೆ. ಮೇಲ್ಗಡೆ ಒಂಚೂರು ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೆ. ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಚಲೋ ಬಾಯ್ಲ್ ಆಗಲಿ ಇದು. ಗೊಡ ಗುಟ್ಟ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯ್ತು. ಎಂಥ ಚಲೋ ಆಗ್ತೋತಿದ್ದ ಈ ಸಾಂಬಾರು. ತಿಂದ್ರೆ ಬಿಡ. ನಿಂಗೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಫುಡ್ ಫಾರೆಸ್ಟ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.